ನೋಡ್ತೀನಿ ಮತ್ತೆ ದೇವ್ರನ್ನ ನಾವೇ ಕೆಲಸ ಎಲ್ಲಾರ ಚುಚ್ಚಿ ಜೈಲಿಗೆ ಹೋಗ್ಬೇಕು. ಇನ್ನೂ ಕಟ್ ಮಾಡಿಸ್ಬೇಕು ಒಂದಿಷ್ಟು ಬೋಯ್ಸ್ಕೊಬಿಡು ಹೋಯ್ತಾರೆ. ಹಿಂದೆ ಎಲ್ಲ ಮುಂದೆ ಬಂದು ಮಾತಾಡಬೇಕು. ಹಿಂದೆ ಮಾತಾಡೋರು ಮಿಂಡ್ರಿ ಬಿಟ್ಟವ್ರು, ಮುಂದೆ ಮಾತಾಡೋ ಅಪ್ಪ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಮತ್ತು ನಮ್ಮ ಜ್ಯೋತಿ ರಾಯರ ಮಠಕ್ಕೆ ಹೋಗಬೇಕು ಅಂತ ಬಸ್ ಹತ್ತಿ ಹೊರಟು. ನೆಕ್ಸ್ಟ್ ಅಲ್ಲಿಂದ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಹಾಗೆ ನಾನು ಮತ್ತು ಜ್ಯೋತಿ ಇಬ್ಬರು ನಡ್ಕೊಂಡು ಹೊರಟು. ನಾವಲ್ಲಿಂದ ಹೊರಟಿದ್ದೆ ಪಾರ್ಕ್ ಕಡೆಯಿಂದ. ಸೀರಿಯಸ್ಲಿ ರಾಯರ ಮಠಕ್ಕೆ ಬಂದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸಿಗುತ್ತೆ, ಏನೋ ಒಂಥರ ನೆಮ್ಮದಿ ಖುಷಿ ಸಿಗುತ್ತೆ. ಆಚೆ ಇದ್ದಿದ್ದ ಬೈಕ್ ಕಾರ್ಗಳನ್ನ ನೋಡಿನೇ ಫಿಕ್ಸ್ ಆಗೋಯಿತು ಇವತ್ತು ದೇವಸ್ಥಾನ ಫುಲ್ಲು ರಶ್ ಅಂತ. ಇವತ್ತು ನೋಡಿದ್ರೆ ಆಚೆಯಿಂದನೇ ಕ್ಯೂ ಶುರುವಾಗ್ಬಿಟ್ಟಿತ್ತು. ನಾನು ಅದಕ್ಕೆ ಕ್ಯೂ ಅಲ್ಲಿ ಹೋಗಲೇ ಇಲ್ಲ ಗೈಸ್, ಅದಕ್ಕೆ ನಾನು ಸೈಡಿಂದ ಹೋಗ್ಬಿಟ್ಟೆ. ಕ್ಯೂ ತುಂಬ ಇದ್ದಿದ್ದ ಕಾರಣ ನಾವು ದರ್ಶನ ಮಾಡೋಕ್ಕೆ ಆಗಲಿಲ್ಲ. ದರ್ಶನ ಅಂತೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಊಟನಾದರೂ ಮಿಸ್ ಮಾಡ್ಕೋಬಾರ್ದು ಅಂತ ನಾವು ಸೀದಾ ಊಟಕ್ಕೆ ಹೋಗ್ಬಿಟ್ಟು. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಪ್ರಸಾದ ಮಾತ್ರ ಸಕ್ಕತ್ತಾಗಿತ್ತು. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಅಲ್ಲಿಂದ ಹೊರಟು ರಾಯರ ದರ್ಶನ ಅಂತೂ ಆಗಲಿಲ್ಲ, ಅಟ್ಲೀಸ್ಟ್ ಗಣೇಶನ ದರ್ಶನ ಆದರೂ ಮಾಡೋಣ ಅಂತ ಬಂದು ದೇವಸ್ಥಾನದಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಬಸ್ ಸ್ಟ್ಯಾಂಡ್ಗೆ. ಮತ್ತೆ ಆಚೆ ಕಡೆಯಿಂದ ಗಣೇಶನ ಕೈ ಮುಕ್ಕೊಂಡು ಹಾಗೆ ಹೊರಟ್ವಿ. ನನಗೆ ಒಂದು ಆಸೆ ಇದೆ ಏನಂತ ಕೇಳಿ ಏನಂತ ಏನು ಎಲ್ಲರ ಚುಚ್ಚಿ ಜೈಲಿಗೆ ಹೋಗ್ಬೇಕು. ಯಾವ ಆಸೆ? ಇನ್ನೊಂದಂದ್ರೆ ನಮ್ಮ ಕ್ಲಾಸಿಂದ ನಾನು ಒಂದ್ಸತಿನಾರ ಕ್ಲಾಸ್ ರೂಮಿಂದ ಆಚೆ ನಿಲ್ಲಿಸ್ಬೇಕು ನಮ್ಮ ಸರ್. ಇದು ನೋಡಿರೋ ದಯವಿಟ್ಟು ಗೈಸ್ ನಮ್ಮ ಜೊತೆಗೆ ಕೊರಿಯಾಗ ಹೋಗ್ಬೇಕಂತ ಆಸೆ ಇದೆ ಅಂತೆ. ಕೂದಲು ಇನ್ನೂ ಕಟ್ ಮಾಡಿಸ್ಬೇಕು ಒಂದಿಷ್ಟು ಬೋಯ್ಸ್ಕೊಬಿಡು. ಬೇಬಿ ಕಟ್ ನನಗೆ ಹೇಳಿದೆ. ಕ್ಯಾಮ್ರಾದ ಹಿಂಗೆ ಹಿಡ್ಕೊಂಡು ಮುಂದೆ ಹೋಗ್ಬಾರ್ದು, ಮಾತಾಡಬೇಕು. ಅವಾಗಲೇ ಅವರಿಗೆ ನೋಡೋಕೆ ಸ್ವಲ್ಪ ಎನರ್ಜಿ. ಗೈಸ್ ನಮ್ಮ ಮಹಾರಾಜ ಪಾರ್ಕಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆವಾಗಿಂದ ಪೊಲೀಸರು ಎಷ್ಟು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ ಒಂದು ಗಂಟೆಗೆ ಹಾಫ್ ಆನ್ ಅವರ್ಗೆ ಒಂದು ಪೊಲೀಸ್ ಜೀಪು ಅಕ್ಕಪಡೆ ಜೀಪು ಒಡ್ಡಾಡುತ್ತೆ. ಮತ್ತು ಯಾವಾಗಲೂ ಪೊಲೀಸರು ಇರ್ತಾರೆ. ಅಕ್ಕಪಡೆ ಬಗ್ಗೆ ತುಂಬ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ಒಳ್ಳೆ ಗುಡ್ ಐಡಿಯಾ ಮಾಡಿದ್ದಾರೆ. ಅವತ್ತು ಏನಾಯಿತು ಗೊತ್ತಾ, ಇದು ನಾನು ಮತ್ತು ಕೆಜಿ ಯಾವಾಗಲೂ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಿಲ್ಲ, ಹಂಗೆ ಹೋದ ಕಣೆ ಅಲ್ಲಿಗೆ. ಅದೇ ಇದ್ರೊಳಗಡೆ ಅಲ್ಲಿ ಅವ್ರು ಯಾರ್ಯಾರು ಇದ್ರು ಅಲ್ಲಿ ನಿಲ್ಲಿಸ್ಕೊಂಡು ಫೋಟೋ ತಗೊಂಡ್ರು. ಹುಡುಗಿನ ನಾನು ನಿಂತಿದ್ದೆ ಬಸ್ ಸ್ಟ್ಯಾಂಡಲ್ಲಿ. ಮತ್ತು ನನ್ನ ವಾಯ್ಸ್ ಕೇಳಿಸಲ್ಲ, ನಾನು ಅದನ್ನು ಏನು ಮಾಡ್ತೀನಿ, ವಾಯ್ಸ್ ಕೊಡ್ತಾರೆ. ಜೀವೈ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಇಲ್ಲಿ ಎಲ್ಲ ಪೊಲೀಸ್ ಜೀಪ್ ಓಡಾಡುತ್ತೆ. ಜೀವೈ ಒಂದು ಒಳ್ಳೆ ಯೋಜನೆ, ಹಂಗೆ ವಾಯ್ಸ್ ಇಲ್ದವ್ರಿಗೆ ವಾಯ್ಸ್ ಕೊಡ್ಬೋದು. ಒಂದು ಒಳ್ಳೆ ಯೋಜನೆ ತಗೊಬಂದಿದ್ದಾರೆ. ಒಳ್ಳೆಯದು ಪೊಲೀಸ್ ಜೀಪು ಮತ್ತು ಪೊಲೀಸ್ ಎಲ್ಲ ಬರೋದು. ಕೇಳಿಸ್ತಾ ಅದನ್ನ ಅಂದ್ಕೊಂಡು ಹೋಯ್ತಾರೆ. ಹಿಂದೆಲ್ಲ ಮುಂದೆ ಬಂದು ಮಾತಾಡಬೇಕು. ಹಿಂದೆ ಮಾತಾಡೋರು ಮಿಂಡ್ರಿ ಬಿಟ್ಟವ್ರು, ಮುಂದೆ ಮಾತಾಡೋ ಅಪ್ಪಂಗೆ ಬಿಟ್ಟವ್ರು. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ಅನ್ನೋದು ಇವರು ಎಷ್ಟು ಇದು ಅಂದರೆ ಅಪ್ಪಟ ಸಂಸ್ಕೃತದಲ್ಲಿ ಮಾತಾಡ್ತವ್ರೆ. ಹೋರಾಟ ನಡೀತಾರೋ ಥರ ಇದೆ. ಏನಂತ ನೋಡೋಣ ಬನ್ನಿ. ಅದು ಎಷ್ಟು ಗೊತ್ತಾ, ವಿತೌಟ್ ವೈರ್ಲೆಸ್ಸು ಒಂದು 5,000 ಇರುತ್ತೆ. 2 ವರ್ಷ ಲಾಕ್ ಆನ್. ಸ್ಟ್ಯಾಂಡಿಗೆ ಬಂದು ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಎಲ್ಲ ಪೊಲ್ಯೂಷನ್ ನಮ್ಮ ಸ್ಟ್ಯಾಂಡಿಗೆ ಬಂದುಬಿಟ್ರೆ ಎಲ್ಲ ಪೊಲ್ಯೂಷನು ಒಟ್ಟಿಗೆ ಬಂದ್ಬಿಡ್ತು.
ನಾವು ಸ್ಟ್ಯಾಂಡಿಗೆ ಬಂದು, ಆದರೆ ನಮ್ಮ ಬಸ್ ಇಲ್ಲದೆ ಇರೋ ಕಾರಣ ನಮ್ಮ ಗಡಿಗೆ ಹೋಗೋ ಬಸ್ಸಿಗೆ ನಾವು ವೆಯ್ಟ್ ಮಾಡಿಕೊಂಡು ಆ ಬಸ್ ಹತ್ತಿ ನಾವು ಗಡಿಗೆ ಬಂದು, ನಾವು ಇವಾಗ ನಮ್ಮ ಸ್ವಾತಿಗೆ ವೆಯ್ಟ್ ಮಾಡ್ತಾಯಿದ್ದು. ಆ್ಯಕ್ಚುಲಿ ಅವಳು ಗಾಡಿ ತೊಗೊಬರ್ತಾಯಿದ್ಲು. ಆಮೇಲೆ ನಾವು ಬೈಕ್ ಹತ್ತಿ ಮನೆ ಕಡೆ ಹೊರಟು. ಅಷ್ಟೇ ಇವತ್ತಿನ ವ್ಲಾಗ್. ಓಕೆ, ಬಾಯ್ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ಗುರುವಾರದ ವ್ಲಾಗ್, ಅದನ್ನು ಪೋಸ್ಟ್ ಮಾಡೋಕ್ಕೆ ಆಗದೇ ಇರೋ ಕಾರಣ ಇವತ್ತು ಪೋಸ್ಟ್ ಮಾಡಿದ್ದೀನಿ. ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.